ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಯಾವ್ಯಾವ ಭಾಷೆಗೋಸ್ಕರ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೇನ್ ಇಲ್ಲಿ ನೋಡ್ತಾ ಇರೋದು ಇಂಗ್ಲೀಷ್ ಆಯಿತು, ಹಿಂದಿ ಆಯಿತು, ಗುಜರಾತಿ, ತೆಲುಗು, ಕನ್ನಡ, ಮರಾಠಿ, ತಮಿಳ್, ಬೆಂಗಾಲಿ. ಸೊ ಇವೆಲ್ಲ ಭಾಷೆಗಳಿಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಕನ್ನಡ ಮಾತ್ರ ಬರುತ್ತೆ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಹಿಂದಿ ಇಂಗ್ಲೀಷ್ ನಿಮಗೆ ಬೇಸಿಕ್ ಬರುತ್ತೆ ಅಂದರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಇದರಲ್ಲೂ ಕೂಡ ನಿಮಗೆ ಗುಜರಾತಿ ಅಥವಾ ತೆಲುಗು ಬಂದರೂ ಕೂಡ ಮಾಡ್ಬೋದು. ಬಟ್ ಆದರೆ ಮಿನಿಮಮ್ 3 ಲ್ಯಾಂಗ್ವೇಜ್ ಆದರೂ ನಿಮಗೆ ಬರ್ತಿರೋ 3 ಲ್ಯಾಂಗ್ವೇಜಿಗೆ ಮಾತ್ರ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಲ್ಲ ನನಗೆ ಹಿಂದಿ ಬರಲ್ಲ ಅಂತಂದರೆ ನಾನು ಇದನ್ನು ತೆಗೆದು ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ನಿಮಗೆ ಇಂಗ್ಲೀಷು ಬರುತ್ತೆ, ಹಿಂದಿ ಸ್ವಲ್ಪ ಅಷ್ಟಿಷ್ಟು ಬರುತ್ತೆ ಅಂದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮೇನ್ ಮುಖ್ಯವಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಕನ್ನಡ ಭಾಷೆಗೋಸ್ಕರ ರಿಕ್ವೈರ್ಮೆಂಟ್ ಬಂದಿದ್ದರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಇದಕ್ಕೆ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಆ್ಯಂಡ್ ಈ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿರುವಂಥ ಜಾಬ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನಿಮಗೆ ಒಂದು ಆ್ಯಸ್ ಎ ಪಾರ್ಟ್ ಟೈಮಿಗೂ ಕೂಡ ಮಾಡ್ಬೋದು, ಫುಲ್ ಟೈಮ್ ಕೂಡ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಅಪ್ಲೈ ಮಾಡೋದಕ್ಕೆ ಮುಂಚೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಇವರು ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ. ಮೇನ್ ಮುಖ್ಯವಾಗಿ ನೀವೇನು ಮಾಡ್ತೀರಿಲ್ಲ, ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ್ಮೇಲೆ ಸೊ ಏನು ಮಾಡ್ತಾರೆ ಅಂದರೆ ಪ್ರೊವೈಡ್ ಯುವರ್ ಇನ್ಫಾರ್ಮೇಷನ್ ಆ್ಯಸ್ ರಿಕ್ವೆಸ್ಟೆಡ್ ಇನ್ ದಿ ಫಾರ್ಮ್. ನೀವು ಏನದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀರ ಅದನ್ನೊಂದು ಸಾರಿ ಚೆಕ್ ಮಾಡ್ತಾರೆ. ನಂತರ ಒಂದು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ಸ್ಮಾಲ್ ಆಪ್ಟಿಟ್ಯೂಡ್ ಟೆಸ್ಟ್ಗೋಸ್ಕರ ಕಳಿಸ್ತಾರೆ. ನಿಮ್ಮ ಮೇಲ್ಸ್ಗಳನ್ನ ಚೆಕ್ ಮಾಡ್ತಾ ಹೋಗಿ. ಸೊ ಅಲ್ಲಿ ನಿಮಗೆ ಒಂದು ಸ್ಮಾಲ್ ಆಪ್ಟಿಟ್ಯೂಡ್ ಟೆಸ್ಟ್ ಬಗ್ಗೆ ಒಂದು ಮೇಲ್ ಬಂದಿರುತ್ತೆ. ಅದು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಚೆಕ್ ಮಾಡ್ತಾ ಇರಿ. ಸೊ ಬಂದಮೇಲೆ ಅಲ್ಲೇ ಅಟೆಂಡ್ ಆಗಬೇಕಾಗುತ್ತೆ ಟೆಸ್ಟನ್ನು. ನಂತರ ಟೆಸ್ಟ್ ಅಟೆಂಡ್ ಆದಮೇಲೆ ಕ್ರಿಯೇಟಿವ್ ಸೆಲ್ಫಿ ವಿಡಿಯೋ, ಒಂದು ವೀಡಿಯೋನ ನಿಮ್ಮದು ಸೆಲ್ಫಿ ವಿಡಿಯೋನ ಶೂಟ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಬಟ್ಟೆ ತುಂಬ ಚೆನ್ನಾಗಿ ಫಾರ್ಮಲ್ ಆಗಿರುವಂಥ ಬಟ್ಟೆ ಹಾಕ್ಕೊಂಡೆ ವೀಡಿಯೋ ಶೂಟ್ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ವೀಡಿಯೋದಲ್ಲಿ ಏನು ಹೇಳಬೇಕು ಅಂದರೆ ನಿಮ್ಮ ಹೆಸರು, ಕ್ವಾಲಿಫಿಕೇಷನು ಆ್ಯಂಡ್ ನಿಮ್ಮದು ಸ್ಕಿಲ್ಸ್ ರಿಲೇಟೆಡು ಮತ್ತು ಬೇರೆ ಎಲ್ಲರೂ ವರ್ಕ್ ಮಾಡಿದರೆ ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ಬೋದು. ಆ್ಯಂಡ್ ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ, ಇಂಟ್ರೊಡಕ್ಷನ್ ಸೆಲ್ಫಿ ವಿಡಿಯೋ ಅಂತ ಹೇಳ್ತೀವಿ. ಸೊ ಅದನ್ನು ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ನೋಡಿದರೆ ಇಲ್ಲಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡೋದಕ್ಕೆ ಕೇಳ್ತಾರೆ. ಈ ಡಾಕ್ಯುಮೆಂಟ್ಗಳು ನೀವು ಕೊಟ್ಟ ಮೇಲೆ ನಂತರ ನಿಮಗೆ ಜಾಯ್ನಿಂಗ್ ಲೆಟರ್ ನೀಡ್ತಾರೆ. ನಂತರ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬೆನಿಫಿಟ್ ಬಗ್ಗೆ ನಾನು ಹೇಳೋದಾದರೆ ಮೇನ್ ಅಂತಂದರೆ ನೋಡ್ತಾ ಇರೋದು ಪ್ರತಿ ತಿಂಗಳಿಗೆ ನೀವು ಇಲ್ಲಿ ಎಷ್ಟು ದುಡಿಬಹುದು. ಸೊ ಅದ್ರ ಬಗ್ಗೆ ಅಂದಾಜು ಹೇಳಿದಾರರು, ಬಟ್ ಅದೇ ಪರ್ಟಿಕ್ಯುಲರ್ ಇಷ್ಟೇ ಅಂತ ಹೇಳಿಲ್ಲ. ಸೊ ಅಪರ್ಚುನಿಟಿ ಕೊಟ್ಟಿರುವಂಥದ್ದು ಅವಕಾಶ, ಬಟ್ ಆದರೆ ಅಷ್ಟೇ ನಿಮ್ಮ ಕೈಲಿಂದ ಆಗುತ್ತೆ ಅಂದರೆ ನೀವು ಇಲ್ಲಿ ದುಡಿಬಹುದು. ಮತ್ತೊಂದು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ. ಮೇನ್ ಮುಖ್ಯವಾಗಿ ಈ ಕೆಲಸ ಹೌಸ್ ವೈಫು, ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಪರ್ಸನ್ನು ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇದು ವೀಕ್ಲಿ ಸ್ಯಾಲ್ರಿ ನೀಡ್ತಾ ಇದ್ದಾರೆ, ಅವರು ವಾರಕ್ಕೊಮ್ಮೆ ಸಂಬಳವನ್ನು ನೀಡ್ತಾ ಇದ್ದಾರೆ. ತುಂಬ ಒಳ್ಳೆ ಅಪರ್ಚುನಿಟಿ. ಹೀಗಾಗಿ ಇವತ್ತಿಗೆ ನೀವು ಬೇಕಂದರೆ 1 ವಾರ 2 ವಾರ ಮಾಡಿ ನೋಡಿ, ನಿಮಗೆ ಬೇಕು ಅಂದರೆ ಇದನ್ನು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಇದು ಜಾಬ್ ಬಗ್ಗೆ ಹೇಳೋದಾದರೆ ಟೆಲಿಕಾಲಿಂಗ್ ರಿಲೇಟೆಡ್ ನಾನು ಇಲ್ಲಿ ಜಾಬನ್ನು ಹೇಳ್ತಾ ಇದ್ದೀನಿ. ಟೆಲಿಕಾಲಿಂಗ್ ಅಂದರೆ ಇವಾಗ ಮಾತನಾಡುವಂಥದ್ದು, ಟೆಲಿಕಾಲಿಂಗ್ ರಿಲೇಟೆಡ್ ವರ್ಕ್ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ನಿಮಗೆ ಸೇಲ್ಸ್ ಎಲ್ಲ ಕೊಡ್ತಾ ಇಲ್ಲ, ಟಾರ್ಗೆಟ್ಸ್ ಎಲ್ಲ ಕೊಡ್ತಾ ಇಲ್ಲ, ಯಾವುದೇ ರೀತಿ ಹೆಡ್ಡೇಕ್ ಇರೋದಿಲ್ಲ. ಫ್ಲೆಕ್ಸಿಬಲ್ ಅವರ್ಸ್ ಅಂತ ಹೇಳಿದ್ದಾರೆ. ನಿಮಗೆ ಇಲ್ಲಿ ಯಾವಾಗ ಫ್ರೀ ಇರ್ತೀರ ಅವಾಗ ಮಾಡ್ಬೋದು. ಲೈಕ್ 1 ತಾಸು 2 ತಾಸು ನಿಮ್ಗೆ ಇದ್ದೇ ಫ್ರೀ ಇದ್ದೀರಿ ಅಂತಂದರೆ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಆ್ಯಂಡ್ ರೆಗ್ಯುಲರ್ ಟ್ರೈನಿಂಗ್ಗಳನ್ನ ಕೂಡ ಮತ್ತು ಸಪೋರ್ಟ್ ಕೂಡ ನೀಡ್ತಾ ಇರ್ತಾರೆ ಕಂಪ್ನಿ ಕಡೆಯಿಂದ. ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಅರ್ಜಿನ ಸಲ್ಲಿಸ್ಬೋದು. ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳಿಗೆ ನಾನು ಇಲ್ಲಿ ಕೆಲವೊಂದು ಆನ್ಸರ್ ಮಾಡಿದ ಕಂಪ್ನಿಯವರು. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಡಸ್ ದಿ ಕಂಪನಿ ಪ್ರೊವೈಡ್ ಎನ್ ಆಫರ್ ಲೆಟರ್, ಎಕ್ಸ್ಪೀರಿಯನ್ಸ್ ಲೆಟರ್ ಫಾರ್ ದಿಸ್ ಪ್ರೊಫೈಲ್. ಮೇನ್ ಅಂದರೆ ಇವಾಗ ಸುಮಾರು ಜನ ಕೇಳ್ತಾ ಇರ್ತಾರೆ, ನಾವು ಯಾವುದಾದ್ರು ಕಂಪ್ನಿ ಜಾಯ್ನ್ ಆದಾಗ ನಮಗಲ್ಲಿ ಎಕ್ಸ್ಪೀರಿಯನ್ಸ್ ಲೆಟ್ರು ಅಥವಾ ಜಾಯ್ನಿಂಗ್ ಲೆಟ್ರ್ ಏನಾದರೂ ಕೊಡ್ತಾರಾ ಅಂತ ಹೇಳಿ. ಸೊ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಆಫರ್ ಲೆಟರ್ ಕೊಡೋದಿಲ್ಲ ಅಂತ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಪ್ರೊಫೈಲ್ ಆಗಿರೋದು. ಆ್ಯಂಡ್ ಇಲ್ಲಿ ನೀವು ಏನಂತಂದರೆ ಒಂದು ವಾಟ್ಸಪ್ ಮೂಲಕನೇ ಏನು ಮಾಡ್ತೀರಾ ಅಥವಾ ಇಮೇಲ್ ಮೂಲಕ ನೀವೇನು ಮಾಡ್ತೀರಾ, ಒಂದು ಏನು ಕಮ್ಯುನಿಕೇಷನ್ ಮಾಡಿರ್ತೀರ ಅದ್ರ ಮೇಲಿನ ಅವ್ರು ನಿಮಗೆ ಜಾಯಿನ್ ಮಾಡಿಸ್ಕೊತಾ ಇದ್ದಾರೆ. ಓಕೆ, ಸೊ ಇದೊಂದು ಕೂಡ ಮೇನ್ ಅಂತಂದರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಯಿತು. ಸೊ ಇಲ್ಲಿ ನಿಮಗೆ ಜಾಯ್ನಿಂಗ್ ಲೆಟರ್ ಬರಲ್ಲ, ಬಟ್ ಆದರೆ ವಾಟ್ಸಪ್ ಮೂಲಕ ಅಥವಾ ನಿಮಗೆ ಇಮೇಲ್ ಮೂಲಕ ಅವರು ಜಾಯ್ನಿಂಗ್ ಮಾಡಿಸ್ಕೋತಾರೆ. ವಿಲ್ ಐ ಬಿ ಪೇಯ್ಡ್, ಇಲ್ಲಿ ಯಾವುದಾದ್ರೂ ರೀತಿ ನಾವಿಲ್ಲಿ ಡ್ಯೂರಿಂಗ್ ದಿ ಟ್ರೈನಿಂಗ್, ಇಲ್ಲಿ ಏನಾದರೂ ನಾವು ಟ್ರೈನಿಂಗಲ್ಲಿ ಏನಾದರೂ ಕೊಡಬೇಕಾ ಅಂತ ಯಾವುದೇ ರೀತಿ ನಿಮ್ಮಿಂದ ಫೀಸ್ ಎಲ್ಲ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನೋ ಫೀಸ್. ಓಕೆ, ನೋ ಫೀಸ್ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿ ಟ್ರೈನಿಂಗ್ ಆಯಿತು, ಯಾವುದೇ ರೀತಿ ಜಾಯಿನ್ ಮಾಡ್ಕೊಳ್ಳುವಾಗಂತೂ ನೀವು ಯಾರಿಗೂ ಕೂಡ 1 ರೂಪಾಯಿ ಕೂಡ ಕೊಡಬೇಕಾಗಿಲ್ಲ. ಈಸ್ ದೇರ್ ಅ ಬಾಂಡ್, ಏನಾದರೂ ಬಾಂಡ್ ಸೈನ್ ಮಾಡೋದಿರುತ್ತಾ ಅಂತ. ಇಲ್ಲಿ ಯಾವುದೇ ರೀತಿ ಬಾಂಡ್ ಕೂಡ ನೀವು ಸೈನ್ ಮಾಡಬೇಕಾಗಿಲ್ಲ. ನೀವು ಯಾವಾಗ ಬೇಕಂದಾಗ ಅವಾಗ ಬಿಟ್ಟು ಹೋಗ್ಬೋದು. ಸೊ ಆ ರೀತಿ ಇರುತ್ತೆ ಇದು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಗಂಟೆ ನಾವು ಕೆಲಸ ಮಾಡಬೇಕು ಅಂತ. ಯು ಹ್ಯಾವ್ ಟು ವರ್ಕ್ 3 hours a day 4 days in a week ಅಂತ ಹೇಳಿದ್ದಾರೆ. ಒಂದು ವಾರದಲ್ಲಿ 4 ದಿನ ನೀವು ಕೆಲಸ ಮಾಡ್ತೀರಾ. ಆ್ಯಂಡ್ ಒಂದು ದಿನದಲ್ಲಿ 3 ತಾಸಾದರೂ ಕೆಲಸ ಮಾಡ್ತಾರೆ. 2 ರಿಂದ 3 ತಾಸು ನಿಮ್ಗೆ ಅನುಕೂಲ ಆದ ಹಾಗೆ ಮಾಡ್ಬೋದು. ಓಕೆ, ಇಲ್ಲ ನಮಗೆ 1 ತಾಸು 2 ತಾಸು ಆಗುತ್ತೆ ಅಂದರೂ ಕೂಡ ಮಾಡ್ಬೋದು. ಬಟ್ ಮ್ಯಾಕ್ಸಿಮಮ್ ಹೇಳಿರುವಂಥದ್ದವರು 3 ರಿಂದ 3 ತಾಸಾದರೂ ಮಾಡಬೇಕು. ವಾಟ್ ಈಸ್ ದಿ ನೋಟಿಸ್ ಪೀರಿಯಡ್? ಇಲ್ಲಿ ಯಾವುದೇ ರೀತಿ ನೋಟಿಸ್ ಪೀರಿಯಡ್ ಇರಲ್ಲ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಒಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಇರುತ್ತೆ. ನಿಮ್ಗೆ ಅನುಕೂಲ ಆದಾಗ ನೀವು ಇಲ್ಲಿ ಮಾಡ್ಬೋದು, ಬೇಡ ಅಂದಾಗ ಬಿಡ್ಬೋದು. ಓಕೆ, ಹೌ ಡು ಐ ರೆಫರ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್? ನಾವು ಹೇಗೆ ಇದನ್ನು ರೆಫರ್ ಮಾಡ್ಬೋದು ಅಂದರೆ ಸಿಂಪಲಾಗಿ ನೀವು ನಿಮ್ಮ ಒಂದು ಇದನ್ನು ಅಪ್ಲಿಕೇಶನ್ನ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಬೋದು. ಓಕೆ, ಸೊ ಸಪೋಸ್ ಏನಾದರೂ ನಮಗೆ ಇಲ್ಲಿ ನೋಡಿ ಸಂಬಳ ಲೇಟ್ ಆದರೆ ಏನು ಮಾಡಬೇಕು ಅಂತ ಇಲ್ಲಿ ನೋಡಿ. ಮೇನ್ ಅಂತಂದರೆ ದೇರ್ ಇಸ್ ನೋ, ಇಲ್ಲಿ ಯಾವುದೇ ರೀತಿ ನಿಮ್ಮದು ಸಂಬಳ ಫಿಕ್ಸ್ ಅಂತ ಇರೋದಿಲ್ಲ. ಇದು ವಾರಕ್ಕೊಮ್ಮೆ ನಾವು ಕೊಡ್ತಾ ಇರ್ತೀವಿ. ಆ್ಯಂಡ್ ಇದು ಹೇಗೆ ಕೊಡ್ತೀವಿ ಅಂತಂದರೆ ಪ್ರತಿ ದಿನಕ್ಕೆ 1000 ಅಂತ ಈ ರೀತಿ ಕೊಡ್ತಾರೆ ಅವರು. ಒಂದೊಂದು ವಾರದ್ದು ಕೊಟ್ಬಿಟ್ಟಿರ್ತಾರೆ. ಸೊ ನೀವೇನು ತೊಗೊಳ್ಳಿ, 1 ವಾರ 2 ವಾರ ಕೆಲಸ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೋಡಿ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಡ್ಬೋದು.
ಇಲ್ಲಿ ಏನಂತಂದರೆ ನಮ್ಮದು ಟ್ರೈನಿಂಗ್ ಅಂತ ಹೇಳಿದಾರೆ. ಟ್ರೈನಿಂಗ್ ಕಂಪ್ಲೀಟ್ ಆಗಬೇಕು, ಟ್ರೈನಿಂಗ್ ಇದು ಹೇಗಿರುತ್ತೆ ಮತ್ತು ಯಾವಾಗ ಮುಗಿಯುತ್ತೆ ಅಂತ. ಸೊ ಯಾವಾಗ ನೀವು ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ. ಯಾವಾಗ ಟ್ರೈನಿಂಗ್ ಇರುತ್ತೆ ಇಲ್ಲಿ ನೋಡಿ, ಇಟ್ ಈಸ್ ಅ 2 days ಸೆಲ್ಫ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ 2 ದಿನ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ಇಲ್ಲಿ 9 ಮಾಡೆಲ್ಗಳನ್ನ ಹೇಳ್ತಾರೆ ಅವರು ಟ್ರೈನಿಂಗಲ್ಲಿ. 9 ಮಾಡೆಲ್ ಇದೆಲ್ಲ ಆನ್ಲೈನೇ ಇರುತ್ತೆ. ಓಕೆ, ಸೊ 9 ಮಾಡೆಲ್ ಆದಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅವರು, ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಹೇಳಿ. ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ನಿಮ್ಮದು ಹೇಗಿರುತ್ತೆ ಟ್ರೈನಿಂಗ್ ಅಂತಂದರೆ ಸಾಟರ್ಡೆ ಸಂಡೇನೇ ಇಡ್ತಾರೆ ಇವರು. ಸಾಟರ್ಡೆ, ಓಕೆ, ಸಾಟರ್ಡೆ ರಿಲೇಟೆಡ್ ಇರೋದು, ಸಾಟರ್ಡೆ ಅಥವಾ ಸಂಡೇ ಈ ರೀತಿ ಇಡ್ತಾರೆ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ನಿಮ್ಮದು ಟ್ಯೂಸ್ಡೇ ಕಂಪ್ಲೀಟ್ ಆಗುತ್ತೆ. ಸಾಟರ್ಡೆ ತೊಗೋತಾರೆ ಮತ್ತು ಮಂಡೇ ಒಂದು ದಿನ ತೊಗೋತಾರೆ, 2 ದಿನ ಇರುತ್ತೆ. ಸಂಡೇ ಸೂಟಿ ರಜೆ ಇರುತ್ತೆ. ಮತ್ತು 2 ದಿನ ನಿಮ್ಮದು ಟ್ರೈನಿಂಗ್ ಆದಮೇಲೆ ಮಂಗಳವಾರದಿಂದ ನೀವು ಜಾಯಿನ್ ಮಾಡ್ಕೋತೀರಾ. ಆ ರೀತಿ ಕೆಲಸ ಇರುತ್ತೆ. ಸೊ ನೀವು ಇದಕ್ಕೆ ಮಾಡ್ತೀವಿ ಅಂತಂದರೆ ನೀವು ಸಿಂಪ್ಲಿ ನೀವು ಮಾಡ್ಬೋದು. ಹೇಗೆ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಸಿಂಪ್ಲಿ ನೀವೇನು ಮಾಡ್ಕೊಂಡ್ರೆ ಅಪ್ಲೈ ಮಾಡಿದೆ ನಾನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು ಇಂಡಿಯಾ ಮಾರ್ಟ್ ಆನ್ಲೈನ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ. ಓಕೆ, ಇಂಡಿಯಾ ಮಾರ್ಟ್ ಆನ್ಲೈನ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಕಡೆ ಬೇಕಂದ್ರೆ ಬರೆದಿಟ್ಕೊಳ್ಳಿ. ಇದನ್ನು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೊಂದು ಈ ರೀತಿ ಅಪ್ಲಿಕೇಶನ್ ಸಿಗುತ್ತೆ, ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ. ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ಗೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜಿಗೆ ಬರ್ತೀರಾ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳಿರುತ್ತೆ, ನಾನು ಹೇಳಿರುವಂಥ ಎಲ್ಲ ಡೀಟೇಲ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ರಿಕ್ವೈರ್ಮೆಂಟ್ಸ್ ಬಗ್ಗೆ ಹೇಳೋದ್ರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಹಿಂದಿ ಇಂಗ್ಲೀಷ್ ಕೂಡ ಬರ್ತಿರಬೇಕು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ 3 ರಿಂದ 4 ತಾಸು ನೀವು ಇಲ್ಲಿ ಪ್ರತಿದಿನ ಕೆಲಸ ಮಾಡೋ ಹಾಗೆ ಇರಬೇಕು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಹೇಳಿದ್ದಾರೆ. ಓಕೆ, ಸೊ ಇದು ಇರಬೇಕು, ಇದೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಬೇಕು, ಅದೇ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಸಂಬಳ ಸಿಗುತ್ತೆ. ಆ್ಯಂಡ್ ಡೆಡಿಕೇಟೆಡ್ ಮೊಬೈಲ್ ನಂಬರು, ಒಂದು ಸಿಮ್ ಬೇಕಾಗುತ್ತೆ. ಅಂದರೆ ಇದು ಕಂಪ್ಯೂಟರ್ ಲ್ಯಾಪ್ಟಾಪ್ ಇಲ್ಲದೆ ಇರೋರು ಮೊಬೈಲ್ ಫೋನಿಂದಲೇ ಮಾಡ್ತಾರೆ. ಸೊ ಮೊಬೈಲಿಂದ ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಸಿಮ್ ಕಾರ್ಡ್ ಯೂಸ್ ಮಾಡಬೇಡಿ, ಬೇರೆ ಒಂದು ಸಿಮ್ ಕಾರ್ಡನ್ನ ತೊಗೊಳ್ಳಿ. ಸೊ ಅದು ಸೇಫ್ ಇರುತ್ತೆ. ಸೊ ಆ ರೀತಿ ತೊಗೊಂಡು ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮದು ಓನ್ ಪರ್ಸ್ನಲ್ ಕಂಪ್ಯೂಟರ್ ಇದ್ದರೆ ಸೊ ದ್ಯಾಟ್ ಈಸ್ ಗುಡ್. ಯಾಕಂದರೆ ಇರಲೇಬೇಕಂತ ಹೇಳಿದ್ದಾರೆ. ಯಾಕಂದರೆ ಇದೊಂದು ಡ್ಯಾಶ್ಬೋರ್ಡ್ ನೀಡ್ತಾರೆ ಅವರು, ಆ ಡ್ಯಾಶ್ಬೋರ್ಡಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಮದು ಇರುತ್ತೆ. ಓಕೆ, ಸೊ ಇಲ್ಲಿ ಒಂದು ನಿಮಗೆ ಫೋನ್ ಕೂಡ ಬೇಕಾಗುತ್ತೆ ಮತ್ತು ಕಂಪ್ಯೂಟರ್ ಕೂಡ ಬೇಕಾಗುತ್ತೆ. ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ಯಾವ ರೀತಿ ಇವ್ರು ಮಾಡ್ತಾರೆ ಅಂತ ಹೇಳಿ. ಸೊ ಇದೇ ರೀತಿನೇ ಇರುತ್ತೆ. ಸಿಂಪ್ಲಿ ನಿಮ್ದು ಹೇಗಿರುತ್ತೆ, ಅಪ್ಲಿಕೇಶನ್ ಚೆಕ್ ಮಾಡ್ತಾರೆ, ಟೆಸ್ಟಿಗೆ ಹೇಳ್ತಾರೆ, ಟೆಸ್ಟ್ ಅಟೆಂಡ್ ಮಾಡಬೇಕು. ನಂತರ ನಿಮ್ದು ಏನಂತಂದರೆ ಒಂದು ಸೆಲ್ಫಿ ವೀಡಿಯೋ ಕಳ್ಸೋಕ್ಕೆ ಹೇಳ್ತಾರೆ. ಆ ವಿಡಿಯೋ ಕಳಿಸಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಇಷ್ಟಾದರೆ ಆಯಿತು, ನಿಮ್ಮದು ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡ್ತಾನೆ ಅನ್ನೋರು ಅಪ್ಲೈ ಅಂತ ಒಂದು ನೀಲಿ ಬಟನ್ ಇರುತ್ತೆ. ಸೊ ಜಸ್ಟ್ ಇನ್ನು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಪಾರ್ಟ್ಗಳನ್ನ ಅವ್ರು ಹಾಕಿದ್ದಾರೆ. ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು, ಪರ್ಸನಲ್ ಡೀಟೇಲ್ಸ್ ಹಾಕಬೇಕು, ನಂತರ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಹಾಕಬೇಕು, ನಂತರ ಎಜುಕೇಷನ್ ಡೀಟೇಲ್ ಹಾಕಬೇಕು. ಇದು ಕಂಟಿನ್ಯೂ ಆಗುತ್ತೆ. ಓಕೆ, ಟೆಸ್ಟ್ ಅಂತ ಮೇಲ್ ಕಳಿಸಲ್ಲ ಅವರು. ಇವಾಗ ನೀವು ಇಲ್ಲಿ ಡೀಟೇಲ್ಸ್ನ ಪರ್ಸನಲ್ ಡೀಟೇಲ್ ಹಾಕ್ತೀರಾ, ನಂತರ ಆ್ಯಪ್ಟಿಟ್ಯೂಡ್ ಟೆಸ್ಟು ಸ್ಟಾರ್ಟ್ ಆಗುತ್ತೆ. ಎಜುಕೇಷನ್ ಡೀಟೇಲ್ಸು, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಹಾಕಬೇಕು, KYC ಮಾಡಬೇಕು, ಮತ್ತು ಬ್ಯಾಂಕ್ ಮತ್ತು ಅದರ್ ಡೀಟೇಲ್ಸ್ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಲ್ಯಾಂಗ್ವೇಜ್ ನಾನು ಹೇಳಿರೋ ಥರನೇ ಇವೆಲ್ಲ ಲ್ಯಾಂಗ್ವೇಜ್ಗಳಿದೆ. ಸೊ ಬೇಕಂದ್ರೆ ನೋಡಿಕೊಂಡು ಅಪ್ಲೈನ ಮಾಡಿ. ಓಕೆ, ಸೊ ಇದು ಇವತ್ತು ನಿಮ್ಮದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ನೋಡಿದಲ್ಲಿ ಮತ್ತೆ ನಾನು ಸಿಗ್ತೀನಿ. ಓಕೆ, ನಮಸ್ಕಾರ.